ಎಲ್ಲರಿಗೂ ನಮಸ್ಕಾರ. ನಮ್ಮ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ PMVBRY ಅಂದರೆ ಪ್ರೈಮ್ ಮಿನಿಸ್ಟರ್ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಏನು ಕಾರ್ಯಕ್ರಮ ಇದೆ, ಒಂದು ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ. ಏನು ನಮ್ಮ ರಾಜ್ಯದಲ್ಲಿ ಈಗ ಆಲ್ರೆಡಿ ನಾವು ಒಂದು ಆಶಾದೀಪ ಯೋಜನೆ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಅದೇ ಮಾದರಿನಲ್ಲಿ ಒಂದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಮೊದಲನೇದಾಗಿ ಏನು ಒಂದು ಕೆಲಸವನ್ನು ತೆಗೆದುಕೊಳ್ತಾರೆ ಅವ್ರಿಗೆ ಮತ್ತು ಎಂಪ್ಲಾಯರ್ಸ್ ಅವ್ರನ್ನ ಯಾರು ಕೆಲಸಕ್ಕೆ ತೆಗೆದುಕೊಳ್ತಾರೆ, ಎಂಪ್ಲಾಯರ್ಸ್ ಅಥವಾ ಇಂಡಸ್ಟ್ರೀಸ್ ಅವ್ರಿಗೆ ಒಂದು ಉತ್ತೇಜನವನ್ನು ನೀಡುವಂತಹ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿದೆ. ಏನು ಈ ಕಾರ್ಯಕ್ರಮ 1 ಆಗಸ್ಟ್ 2025 ಇಂದ ಈಗ ಜಾರಿಗೆ ಬರ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್, ಲೇಬರ್ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ ನಾವು ಕೇಂದ್ರ ಸರ್ಕಾರದ EPFO ಆರ್ಗನೈಸೇಷನ್ ಮತ್ತು ESIC ಆರ್ಗನೈಸೇಷನ್ ಅವರೊಂದಿಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮತ್ತು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಮತ್ತು ಇದರಿಂದ ಏನು ಒಂದು ಕೇಂದ್ರ ಸರ್ಕಾರವು ಒಂದು ಮಹತ್ವಾಕಾಂಕ್ಷಿಯಾದ ಗುರಿಯನ್ನು ಹೊಂದಿದೆ. ಸುಮಾರು 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವುದು ಮತ್ತು ಈ ಏನು ಉದ್ಯೋಗ ಸೃಷ್ಟಿಗಾಗಿ ಏನು ಸುಮಾರು 99,000 ಕೋಟಿಗೂ ಮಿಗಿಲಾಗಿ ಹಣವನ್ನು ಅವರು ನಿಗದಿ ಮಾಡಿದ್ದಾರೆ. ಅದರಲ್ಲಿ ನಾವು ಕರ್ನಾಟಕದ ವತಿಯಿಂದ ನಮ್ಮ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೆಲಸವನ್ನು ಮತ್ತು ಉದ್ಯೋಗವನ್ನು ದೊರಕಿಸಿಕೊಡಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.